ಚಂದ್ರಶೇಖರಪುರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ನ್ಯೂ KGN ಮೋಟಾರ್ಸ್ ಆಟೋಮೆಟಿಕ್ ವರ್ಕ್ಶಾಪ್ ಹೆಬ್ಬೂರು ರೋಡ್ CS ಪುರ. ಕೆಲಸ ಮಾತ್ರ ಚೆನ್ನಾಗಿರ್ತದೆ, ಎಲ್ಲ ಐಟಮ್ ಕ್ವಾಲಿಟಿ ಐಟಮ್ ಹಾಕ್ತಾರೆ. ಸರ್ವೀಸು ಎಲ್ಲ ಆಯಿಲ್ ಸರ್ವೀಸು ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಗಾಡಿಗಳು ಸಮಸ್ಯೆ ಬರೋದಿಲ್ಲ. ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಇರುವ ಬೇಗನೆ ಮಾಡ್ಕೊಂಡು ಕೊಡ್ತಾರೆ. ಕ್ವಾಲಿಟಿ ಎಲ್ಲ ಈ KGN ಮೋಟಾರ್ಸಲ್ಲಿ ಕ್ವಾಲಿಟಿ ಐಟಮ್ಗಳೇ ಚೆನ್ನಾಗಿ ಹಾಕ್ತಾರೆ. ಕಂಪ್ಯೂಟರ್ ಐಟಮ್ ಡೂಪ್ಲಿಕೇಟ್ ಕೀಗಳು ಎಲ್ಲ ಮಾಡ್ತಾರೆ. ಯಾವುದೇ ಒಂದು ವರ್ಕ್ಶಾಪ್ಗಳಲ್ಲಿ ಯಾವ ಥರ ಮಾಡೋತಾರೋ ಆದರೆ ಇಲ್ಲಿ ಕೆಲಸಗಾರರೆಲ್ಲ ಚೆನ್ನಾಗೇ ಮಾಡುತ್ತಾರೆ. ಯಾವುದೇ ಒಂದು ಐಟಮ್ ತಗೊಂಡ್ರು ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಚಂದ್ರಶೇಖರಪುರದಲ್ಲಿ KGN ಮೋಟಾರ್ಸ್ ನ್ಯೂ KGN ಮೋಟಾರ್ಸ್ ಎಂಬ ಪರವಾಗಿ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಯಾವುದೇ ಒಂದು ಐಟಮ್ ಕ್ವಾಲಿಟಿ ಮೇಂಟೈನ್ ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಇದಾಗಿರುವ ಎಲ್ಲ ಮಾಡ್ಕೊಂಡು ಕೊಡ್ತಾರೆ. ಅದೇ ಸರ್ವಿಸ್ ಅನ್ನೋದೆಲ್ಲ ಚೆನ್ನಾಗಿ ಹಾಕ್ತಾರೆ. ನರದಿನಹಳ್ಳಿಯಿಂದ ಅಲ್ಲಿ ಅಕ್ಕಪಕ್ಕ ಕಲ್ಲೂರಲ್ಲಿ ಕಲ್ಲು ಕ್ರಾಸಲ್ಲೆಲ್ಲ ಗ್ಯಾರೇಜ್ಗಳು ಮಸ್ತಾಗಿದ್ದಾವೆ. ಆದರೂ ನಾವು ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ KGN ಅಂತ CS ಪುರದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೂಪರ್. ಯಾರಾದರೂ ಮಾಡ್ಸೋರಿದ್ದರೆ ಇಲ್ಲಿ ಬಂದು ಮಾಡಿಸ್ಬೋದು. ಇದರಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಬೇರೆ ಕಡೆ ಎಲ್ಲ ಮಾಡಿಸಿದ್ದೆ, ನಮಗೇನು ಅಡ್ಜಸ್ಟ್ ಆಗಿಲ್ಲ, ಅದೆಲ್ಲ ಸರಿಯಾಗಿ ರಿಪೇರಿ ಇದು ಮಾಡಿರಲಿಲ್ಲ. ಇಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ದುಡ್ಡು ಕಮ್ಮಿ ಇದರಲ್ಲೇ ಮಾಡಿಕೊಟ್ಟಿದ್ದಾರೆ. ಯಾರಾದರೂ ಮಾಡ್ಸೋರಿದ್ದರೆ ಮಾಡಿಸ್ಬೋದು. ಥ್ಯಾಂಕ್ ಯು. ಗಾಡಿ ಆಕ್ಟಿವಾ. ನಮ್ಮದು ತುಮಕೂರು ಹತ್ರ ಮುದಿಗೆರೆ ಗ್ರಾಮ. ಇಲ್ಲಿ ಗಾಡಿ ನಾವು ಶೋರೂಮ್ ಸರ್ವಿಸ್ ಬಿಟ್ಟ ಮೇಲೆ ನ್ಯೂ KGN ಅಂತೇಳಿ CS ಪುರದಲ್ಲಿ ಹೆಬ್ಬೂರು ರೋಡಲ್ಲಿರೋ ಗ್ಯಾರೇಜಿಗೆ ಬಿಡ್ತಾಯಿದ್ದು. ಈಗ ನಮ್ಮ ಗಾಡಿ ಬೋರಿಗೆ ಬಂದಿತ್ತು, ಆಯಿಲ್ ಕುಡಿತಾಯಿತ್ತು. ಈಗ ಗಾಡಿ ಮಾಡಿಸಿದ್ದೀವಿ. ಶೋರೂಮ್ ಗಾಡಿ ಯಾವ ಥರ ಕೊಟ್ಟಿದ್ರೋ ಅದೇ ಟೈಪಲ್ಲಿ ಈಗ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಮಗೆ ಓಕೆ ಆಯಿತು. ನೀವೇನಾದರೂ ಗಾಡಿ ಈ ಥರ ಗಾಡಿಗಳು ಏನಾದ್ರು ರೆಡಿ ಮಾಡಿಸ್ಬೇಕು ಅಂತ ಇದ್ದರೆ ಈ ನ್ಯೂ KGN ಅಂತ ಹೇಳಿ ಹೆಬ್ಬೂರು ರೋಡಲ್ಲಿರೋ CS ಪುರದಲ್ಲಿ ಗಾಡಿ ಮೆಕ್ಯಾನಿಕ್ ಗ್ಯಾರೇಜ್ ಇದೆ. ಅದರಲ್ಲಿ ಬಂದರೆ ನೀವು ಏನು ಶೋರೂಮ್ ಐಟಮ್ ಇದೆಯೋ ಅದೇ ಐಟಮ್ ಹಾಕಿ ಗಾಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಬಂದು ಮಾಡಿಸ್ಕೋಬೋದು. ಮುಂಚೆ ರೇಟು ಅಂದರೆ ಇದು ನಾವು ಆಯಿಲ್ ಸರ್ವಿಸ್ಗೆ ಈಗ ಒಂದು 15 ದಿವಸ ತಿಂಗಳ ಹಿಂದೆ ಆಯಿಲ್ ಸರ್ವಿಸ್ ಮಾಡಿಸಿದ್ದೆ. 15 ದಿವಸಕ್ಕೆ 2 ಲೀಟ್ರ್ ಆಯಿಲ್ ಹಾಕಿದ್ದೆ. ಗಾಡಿ ಸೌಂಡ್ ಕೇಳೋಕ್ಕಾಗ್ತಿರ್ಲಿಲ್ಲ, ಗಾಡಿ ಓಡ್ಸೋಕ್ಕಾಗ್ತಿರ್ಲಿಲ್ಲ. ಈಗ ಹೊಸ ಗಾಡಿ ಏನು ಶೋರೂಮಿಂದ ಬಂದಿತ್ತೋ ಆ ಟೈಪು ಗಾಡಿ ರೆಡಿ ಮಾಡಿ ಗಾಡಿ ಕೊಟ್ಟಿದ್ದಾರೆ. ನೀವು ಬಂದು ಮಾಡಿಸ್ಕೋಬೋದು. ಶೋರೂಮ್ ಹತ್ರನ ಗಾಡಿ ಚೇಂಜ್ ಮಾಡ್ಬೇಕು ಅಂತ ಹೋದೆ, ಆದರೆ ಆ ಗಾಡಿಗಳು ಓಡಿಸಿದ್ಕು ಈ ಗಾಡಿ ಓಡಿಸೋದಕ್ಕೂ ಹೆಚ್ಚು ಕಮ್ಮಿ ಐತೆ. ನನಗೆ ಯಾಕೋ ಮನಸ್ಸು ತಡಿದಾರದಲ್ಲೇ ಬಂದಿನ ಗಾಡಿ ರೆಡಿ ಮಾಡಿಸಿ ಈಗ ಹಳೆ ಗಾಡಿನೇ ರೆಡಿ ಮಾಡಿಸಿ ಈಗ ಹೊಸ ಗಾಡಿ ಥರನೇ ಮಾಮೂಲಿ ಯಾವ ಹೊಸ ಗಾಡಿ ತಗೊಂಡಿದ್ನೋ ಅದೇ ಥರ ಇದೆ. ಬಂದು ರೆಡಿ ಮಾಡಿಸ್ಕೋಬೋದು ಗಾಡಿಗಳು. ಇದು ಟಿ-ಪಾಳ್ಯದಿಂದ ಬಂದಿದೆ CS ಪುರಕ್ಕೆ. KGN ಮೋಟಾರ್ಸ್ ಕಾರ್ಪೊರೇಟ್ ಎಲ್ಲಿ ರೆಡಿ ಮಾಡಿಸಿರೋ ರೆಡಿ ಆಗ್ತಿರ್ಲಿಲ್ಲ. ಇಲ್ಲಿ CS ಪುರಕ್ಕೆ ಬಂದು ರೆಡಿ ಮಾಡಿಕೊಟ್ರು. ಏನೂ ಪ್ರಾಬ್ಲಮ್ ಇಲ್ಲ. ಬಂದು ನೀವು ಇಲ್ಲಿ ಮಾಡಿಸಿ CS ಪುರದಲ್ಲಿ. ಕಲ್ಲು ಕ್ರಾಸಿಂದ CS ಪುರ 15 ಕಿಲೋಮೀಟ್ರು. ನಮ್ಮದು ಕಲ್ಲು ಕ್ರಾಸು. ಗಾಡಿ ಕಾರ್ಪೊರೇಟ್ರ್ ಕಟ್ಕೊಳೋದು. ಎಲ್ಲಿ ರೆಡಿ ಮಾಡಿಸಿರುವ ರೆಡಿ ಆಗ್ತಿರಲಿಲ್ಲ. CS ಪುರದ KGN ಬಂದು ಮೋಟಾರ್ಸ್ ಗಾಡಿ ತಗೊಂಬಂದು ರೆಡಿ ಮಾಡಿಸಿ. ಯಾವ ಪ್ರಾಬ್ಲಮ್ಮು ಇಲ್ಲ. ಗಾಡಿ ತಗೊಂಬಂದು ರೆಡಿ ಮಾಡಿಸಿ. ಕೆಲಸ ಹೆಂಗ್ ಮಾಡೈತೆ? ಕೆಲಸ ಕ್ಲಿಯರ್, ಪಕ್ಕ ಕೆಲಸ. ರೇಟು ಎಷ್ಟು? ರೇಟ್ ಚೆನ್ನಾಗಿ ಕಮ್ಮಿ ಐತಾ ಜಾಸ್ತಿ ಐತಾ? ಕಮ್ಮಿ, ಮೀಡಿಯಮ್ ಕಮ್ಮಿ ಐತೆ. ಸರಿ ಆಯ್ತು. ನಮ್ಮದು ಊರು ಮತ್ತಿಗೆರೆ. ಈಗ ಗಾಡಿ ತೊಗೊಂಬಂದು ಕಳ್ಕೊಂಬಂದು 25 ಮಾಡಿ ತಂದು ಚೆನ್ನಾಗಿ ಮಾಡ್ಯವ್ರೆ. ಈಗ ನೀವು ಬಂದು ಮಾಡಿಸಿ
ನಾವು ಮಾಡ್ತಾ ಇದ್ದೀವಿ. ನಾವು ಹಾಳೆ ಭಾಳ ದಿವಸ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಎಲ್ಲ ತಾವು ಕಾರ್ಬೋರೇಟರ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ಕಾರ್ಬೋರೇಟರ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರು. ನನ್ನ ಹತ್ರ ಲಾಸ್ಟ್ ಟೈಮ್ ನಮ್ಮ ಸಿ ಎಸ್ ಪುರ್ಗೆ ಬಂದಾಗ ಕೊಟ್ಟರು ಗಾಡಿ ನನ್ನ ಕೈಗೆ. ಇವತ್ತು ಕಾಲ್ ಮಾಡ್ತೀನಿ, ಕೇಳಿ ಹೆಂಗಿದೆ. ನಾನೇನು ಹೇಳಲ್ಲ, ನಾನು ಹೇಳ್ತೀನಿ. ನಮ್ಮವರೇ ಮುಸ್ಲಿಮ್ಸ್ ಅವರು, ನಿಮ್ಮ ಉತ್ತರ ಕನ್ನಡದ ಇದು ಅದೇ ಅವ್ರಿಗೆ ಅರ್ಥ ಆಗುತ್ತೆ. ಮಾಡಿದ್ದೀನಿ, ಕೇಳಿ. ಒಂದು 20ರಿಂದ 25 ಗಾಡಿ ಮಾಡಿದ್ದೀನಿ. ಡಯಾಫಾರ್ಮ್ ರಬ್ಬರ್ ಕ್ಯಾಪ್ ಕಾರ್ಬೋರೇಟರ್ ತಂದ್ರ ಓಪನ್ ಮಾಡಿ ತೋರಿಸ್ತೀನಿ. ಸ್ಕೂಟರ್ ಇರ್ತದೆ, ಎರಡೇ ಓಪನ್ ಮಾಡಿ. ನಾನು ದೇವರಾಜ್ ಸರ್ಗೆ ಹೇಳಿದೆ, ಪ್ರಾಕ್ಟಿಕಲ್ಲಿಗೆ ನನಗೆ ಕೊಡಿ, ಥಿಯರಿ ನೀವು ಮಾಡ್ಕೊಳ್ಳಿ, 15 ದಿವಸ ಪಾರ್ಟ್ನರ್ ಮಾಡ್ಕೊಳ್ಳೋಣ ಅಂತ. ಸ್ಕೇಲ್ ಇಲ್ಲ ನಮ್ಮ ಸರ್. ಸರ್ ಹಂಗೆ ನೆಕ್ಸ್ಟ್ ಟೈಮ್ ಮಾಡ್ಕೊತಾರೆ. ಎಷ್ಟೋ ಸಲ ಈ BS6 ಗಾಡಿಗಳಲ್ಲಿ ಬೇಜಾರಾಗ್ಬಿಟ್ಟಿದ್ದೀನಿ ನಾನು. ಮೆಕ್ಯಾನಿಕ್ ಕೆಲಸನೇ ಬೇಡ ಅಂತ. ಸ್ಲಾಲಾಗು ಶೇಖರಪ್ಪ ಏನು ಇಲ್ಲ ನೋಡ್ರಿ, ಮೆಕ್ಯಾನಿಕ್ ಗೊತ್ತಿದ್ದವರು ಒಬ್ಬ ಬಂದಿದ್ದಾರೆ. ಅದಕ್ಕೆ ಇಷ್ಟು ಕ್ವಶನ್ BS6 ಬಗ್ಗೆ ಇಂಟ್ರೆಸ್ಟ್ ಇದೆ. ಇವ್ರು ಎಲ್ಲಿಯವರು? ಅಷ್ಟೇ. ಈಗ ಅವರೊಬ್ರು ಇಲ್ಲ ಅಂದ್ರೆ ನೀವು ಇನ್ನು ಬೇಸಿಕಲ್ಲಿ ಅದ್ರಲ್ಲ ಇದ್ರಿ. ನಂಗೆ ಗೊತ್ತಿನ್ನು ಬೇಸಿಕ್ ನೀವು ಕಲ್ತಿಲ್ಲ ಇನ್ನು. ಎಲ್ಲಿ? ಅದೇ ಹೇಳಿದ್ರು, ಅವ್ರಿಗೆ BS6 ಬೇಕು. ನಮಗೆ ನಾರ್ಮಲ್ ಆಗಿ ಬಡ್ಡಿಯಿಂದನೇ ಗೊತ್ತಿಲ್ಲ. ನೀವು ಬಡ್ಡಿಯಿಂದ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ಇಲ್ಲಿಂದ ಇದು ನಂದು ಒಬ್ಬ ಪ್ರಾಬ್ಲಮ್ ಅಲ್ರಿ, ಎಲ್ಲರೂ ಪ್ರಾಬ್ಲಮ್. ಸ್ಲಾಲಾಗು ಅದಕ್ಕೆ ಅದನ್ನ ಹೇಳ್ರಿ. ये वो एक तुम्हारा कार्बोरेटर क्या बोले थे चेंज करना? एक है, एक ट्रेनिंग देना था। कितना बोले थे खर्चा? रति कन्नड़ा तुम्हारा शेल में बात करो, कन्नड़ा में बोलो। रति यहाँ ट्रेनिंग देता था, उन्होंने नहीं हुआ, सक्सेस हुई नहीं वैसा कर को बोले उसके कन्नड़ा में बोलो। हाँ कन्नಡ में बात करो. ಕಾರ್ಬೋರೇಟರ್ ಒಂದು ಮಿಸ್ಸಿಂಗ್ ಪ್ರಾಬ್ಲಮ್ ಇತ್ತು. ಮಿಸ್ಸಿಂಗ್ ಪ್ರಾಬ್ಲಮ್ ಅಂದ್ರೆ ನಾನು ಮೆಕ್ಯಾನಿಕ್ ಹತ್ರ ತೊಗೊಂಡು ಹೋದ್ರೆ ಅವ್ನ ಮೆಕ್ಯಾನಿಕ್ ಏನಂದ, ಇದು ರಿಪೇರ್ ಮಾಡಿದ್ರು ಪದೇ ಅದೇ ಸಮಸ್ಯೆ ಆಗುತ್ತೆ ಸರ್. ಹಾಗಾಗಿ ಇದು ಕಾರ್ಬೋರೇಟರ್ ಚೇಂಜ್ ಮಾಡೋಣ ಅಂತ ಹೇಳ್ದ. ಎಷ್ಟಾಗತ್ತೆ ಹೊಸ ಕಾರ್ಬೋರೇಟರ್ ಅಂದ್ರೆ ಅವನು ಒಂದು 3,000 ರೂಪಾಯಿ ಹೇಳ್ದ. ನಾವು ಪರಿಚಯ ಇರೋದ್ರಿಂದ ಅವನು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು 3,000 ಹೇಳಿದ್ದ ನನಗೆ. ಹಾಂ बोलो. ಅದು ಆದಮೇಲೆ ನಿಮ್ಮ ಹತ್ರ ನಾನು ಸ್ವಲ್ಪ ಹೇಳಿದೆ, ನೀವು ರಿಪೇರ್ ಮಾಡಿದಿರಿ. ಇವಾಗ ಹೆಂಗಿದೆ ಕಂಡೀಷನ್? ಹೆಂಗಿದೆ ಗಾಡಿ? ಈಗ ಕಂಡೀಷನ್ ಚೆನ್ನಾಗಿದೆ, ಒಳ್ಳೆ ಫೈರಿಂಗ್, ಏನು ರಿಪೇರ್ ಅನ್ನೋದು ಅದು ಯಾವುದು ಸಮಸ್ಯೆ ಇಲ್ಲ. ಆ ಥರ ಏನು ನನ್ನ ಸಮಸ್ಯೆ ಕಂಡು ಬರ್ತಾ ಇಲ್ಲ. ಒಳ್ಳೆ ಇದು ಪಿಕಪ್ ನಮ್ಮ ಸರ್ವಿಸ್ ಹೆಂಗಿದೆ? ಸರ್ವಿಸ್ ನಿನ್ನ ಹತ್ರ ನಾನು ಸರ್ವಿಸ್ ಮಾಡಿಸ್ಕೊಂಡಿದ್ದು, ನಿಮ್ಮ ಹತ್ರ ಯಾವಾಗಲೂ ಮಾಡಿದ್ರು ಚೆನ್ನಾಗಿದೆ ಸರ್ವಿಸ್. ಏನು ನನ್ನ ಸಮಸ್ಯೆ ಬಂದಿಲ್ಲ. ಯಾವುದೇ ಮೈನರ್ ಏನು ಪ್ರಾಬ್ಲಮ್ ಇದೆ ಅದು ನಾವು ಹೇಳ್ದಂಗೆ ನೀವು ಮಾಡಿಬಿಟ್ಟಿದ್ದೀರಿ. ओके हाँ देज माँ ड्यूटी महंगी ड्यूटी नहीं यहाँ गदगोले इधर वाले ज़रा ट्रेनिंग देने थे। वहाँ ट्रेनिंग देने आया था, वो बोलते थे उन्होंने ऐसा करे तो ऐसा होती नहीं। फीडबैक मांगती हो ना कस्टमर से फीडबैक। मैं भी मांगता हूँ। मैं तुम्हें आई नहीं ना, तुम्हारे पास मांगला था मैं। हाँ दे बाद में बात करता हूँ तुमने। हाँ दे हाँ ಸುಮಾರು ಗಾಡಿಗಳು ಒಂದಲ್ಲ, ಸುಮಾರು ಗಾಡಿಗಳನ್ನ ಸಕ್ಸಸ್. ಅದು ಹೋಂಡಾಕ್ಕೆ ಮಾತ್ರ ಎಲ್ಲದರಲ್ಲೂ DC ಮೋಟ್ರ್ 3 ವೇ ಇದು. ಇಂಜೆಕ್ಟ್ರಲ್ಲೂ DC ಮೋಟ್ರು. ಹಾಂ ಇಂಜೆಕ್ಟ್ರಲ್ಲೂ DC ಮೋಟ್ರ್ ಚಿಕ್ಕದು. ಯಾವುದು ಇಲ್ಲ ಹಾಕಿದೆ ನಾನು. ಕೈ ಗಲೀಜಾಗೈತೆ, ತಿರ್ಗಾ ನಾನು ಇಲ್ಲಿ ಹೇರಿಲ್ಲ ಕ್ಲೀನ್ ಮಾಡ್ಕೊಂಡು ತೆಗೆದ್ಬಿಟ್ಟು ಇದು ರಿಮೂವ್ ಆಗುತ್ತೆ ಅಷ್ಟೇ. ಮತ್ತೆ ಹಂಗೆ ಇನ್ನೊಂದು ಹಾಕ್ಬಿಡೋದು. ಸಿಗುತ್ತೆ ಇದು ಫಿಲ್ಟ್ರು ಸ್ಪೆಂಡರಲ್ಲಿ ಇದೆ ಥರ ಸೇಮ್ ಸೇಮೇ ತಗೋದು. ಬೇರೆ ಇದನ್ನ ಓಪನ್ ಮಾಡ್ಬೇಕು, ಮೋಟ್ರ್ ವರ್ಕ್ ಆಗ್ತಿಲ್ಲ ಅಂದ್ರೆ ಈ ಸಪ್ರೇಟ್ ಮೋಟ್ ಬರ್ತದೆ. ಈ ಸಪ್ರೇಟ್ ಮೋಟ್ರ್ 280 ಸಿಗುತ್ತೆ. ಅದೆಲ್ಲ ಚೈನ್ ಕೆಳಗಡೆ ಮೋಟ್ರ್ ಆಚೆ ಬರ್ತಿಲ್ಲ ಅಂತ ಬೇರೆ ಸರ್. ಇದ್ರಲ್ಲಿ ರಿಪೇರಿ ಯಾವುದಿಲ್ಲ, ರಿಪ್ಲೇಸ್ಮೆಂಟ್ ಎಲ್ಲ. ಈ ಮೋಟ್ರೂ ರಿಪ್ಲೇಸ್ ಮಾಡ್ಬೋದು, ಇದು ರೆಡಿ ಆಗಲ್ಲ ಸರ್. ಇದು ಹೋದ್ರೆ ಪೂರ್ತಿ ಹೋಗುತ್ತೆ ಇಲ್ಲ ಕೆಲವು ಟೈಮಲ್ಲಿ? ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಫಿಟ್ಟಿಂಗ್ ಮಾಡೋದು ಮೇಲೆ
ನಾವೇನು ಮಾಡ್ತೀವಿ KTM ಕೆಲ NS ಆರಾಮ್ಸಾಗಿ ಬಂದರೆ ಇದು ಒಳಗಡೆ ಮೋಟ್ರ್ ಇದೆಯಲ್ಲ ಇದನ್ನು ಓಪನ್ ಮಾಡ್ತೀವಿ. ಇಲ್ಲ ಆ ಫಿಲ್ಟ್ರ್ ಹೆಂಗೆ ಓಪನ್ ಮಾಡೋದನ್ನ ಆ ಥರ ನಾನು ಅದರಲ್ಲಿ ಡಿಯೋದು ಇದು ಆಕ್ಟಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಓಪನ್ ಮಾಡ್ತೀವಿ. ಇದನ್ನು ಲೈನ್ ಕ್ಲಿಪ್ ಇದೆಯಲ್ಲ ಇದನ್ನು ಡಿಸ್ಕನೆಕ್ಟ್ ಮಾಡ್ತೀವಿ. ಡಿಸ್ಕನೆಕ್ಟ್ ಮಾಡಿಬಿಟ್ಟು ಮೋಟ್ರ್ ಒಂದು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಸರ್ ಪ್ರೈಸ್? ಏನು ಇದು ಅಸಂಬಲ್ ತಗೊಬೇಕಾದ್ರೆ 4 ಚೀಲ ಎಕ್ಸಾಂಪಲ್ ಅಂದರೆ ಫಿಲ್ಟ್ರ್ ಮಾತ್ರ ಇಲ್ಲಿ ಹಾಕ್ತದ್ದು ಇದೆಲ್ಲ ಪ್ರೆಸರ್ ಬರ್ತಿಲ್ಲ ಅಂದರೆ ಇವಾಗಲೇ ಹೋಗಿತ್ತಲ್ಲ ಆ ಥರ ಹೋಗಿಲ್ಲ ಅಂದರೆ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ಕೊಂಡು ಸರ್ ಇದು ಹೋಗೈತೆ ನನಗೆ ಮೋಟ್ರ್ ವರ್ಕ್ ಆಗಲ್ವಲ್ಲ, ಸೌಂಡ್ ಬರಲ್ಲ, ಪ್ಲಸ್ಸು ಫ್ಯೂಲ್ ಆಚೆ ಬರಲ್ಲ. ಇಲ್ಲಿಗೆ ಕರೆಂಟ್ ಬರುತ್ತೆ. ಈ 3 ವೇಲಿ 2 ಮೈನಸ್ ಇರುತ್ತೆ, ಒಂದು ಅರ್ಥಿಂಗ್ ಇರುತ್ತೆ. ಒಂದು ECM ಇಂದ ಬರುತ್ತೆ, ಒಂದು ಬ್ಯಾಟ್ರಿಯಿಂದ ಬರುತ್ತೆ. ಅದನ್ನು ಲೈನ್ ಟೆಸ್ಟರ್ ಹಾಕೊಂಡು ಚೆಕ್ ಮಾಡ್ಕೋಬೇಕು. ಜರಾ ಬ್ರೌನ್ ತಗೊಳಕ್ಕೆ ಚಲ್ ಐತಲ್ಲ ಬ್ಲ್ಯಾಕ್ ಕಲರ್. ಗಾಡಿಯನ್ನು ತಂದು ಒಂದು 15-20 ನಿಮಿಷದಲ್ಲೆಲ್ಲ ನಮ್ಮ ಗಾಡಿಯನ್ನು ತುಂಬ ನೀಟಾಗಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಸುಮಾರು ಒಂದು 4-5 ಕಿಲೋಮೀಟ್ರ್ ಹೋಗಿ ಬಂದರೂ ಗಾಡಿ ಪ್ರಾಬ್ಲಮ್ ಒಂದೇ ಸಲಿಗೆ ಕ್ಲಿಯರ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. KGN ಯಾಕಂದಿತ್ತು ಸೇಸ್ಪುರ ಹೆಬ್ಬೂರು ರೋಡಲ್ಲಿ ಸುಮಾರು ನಾವೊಂದು 8-10 ವರ್ಷದಿಂದ ಗಾಡಿ ತೊಗೊಂಡಿದ್ದು ನಾವು ಇಲ್ಲೇ ಸರ್ವಿಸ್ ಮಾಡ್ತೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಂದ್ಸಲಿ ರೆಡಿ ಮಾಡಿದ್ದನ್ನು ಅಷ್ಟೇ ನೀಟಾಗಿ ಮಾಡಿರ್ತಾರೆ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಕ್ಷಣದಲ್ಲೇ ರೆಡಿ ಮಾಡ್ತಾರೆ. ಗಾಡಿ ಯಾವುದು? ಡ್ರೀಮ್ ಇದು ನಮ್ಮದು CS ಪುರ. ನಾವು KGN ಮೋಟರ್ಸಲ್ಲಿ ಗಾಡಿ ಬಿಟ್ಟಿದ್ದೆವು. ಪಲ್ಸರ್ 150 ನಮ್ಗೆ ಸಿಕ್ಕಾಪಟ್ಟೆ ಸೌಂಡ್ ಬಂದಿತ್ತು. ಇಂಜನ್ ಮಾಡಿಸಿದ್ದೀನಿ. ನಮಗೆ ಸೂಪರಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಫಾಸ್ಟಾಗಿ. ಈಗ ಚೆನ್ನಾಗಿ ಗಾಡಿ ಕೆಲಸ ಮಾಡ್ತಾರೆ. ನಮಗೊಂದು ನಂಬಿಕೆ ವಿಶ್ವಾಸ. ನೀವು ಬಂದು ಕೆಲಸ ಮಾಡಿಸ್ಕೊಳ್ಳಿ. ಏನು ಮಾಡ್ಬೋದಲ್ಲಿ KGN ಮೋಟರ್ಸಲ್ಲಿ ಇಂಜನ್ ಎಲ್ಲ ನಮ್ಮ ಗಾಡಿಗಳು ಚೆನ್ನಾಗಿ ಮಾಡ್ತಾರೆ. ಬಂದು ಮಾಡಿಸ್ಕೊಳ್ಳಿ. ಏನು ಇಂಜನ್ ಅದು ಇಂಜನ್ ಸಿಕ್ಕಾಪಟ್ಟೆ ಸೌಂಡ್ ಬಂದಿತ್ತು. ಈಗ ಒಂಥರ ನೈಸ್ ಆಗಿದೆ, ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಗಾಡಿ ಓಡಿಸೋಕ್ಕೆ ಚೆನ್ನಾಗೈತೆ. ಈಗ ಬಂದು ಮಾಡಿಸ್ಕೊಳ್ಳಿ. ಗಾಡಿ ತಗೊಂಬಂದು ಆರಾಮಾಗಿ ನೀಟಾಗಿ ಮಾಡಿಕೊಡ್ತಾರೆ, ಫಾಸ್ಟಾಗಿ ಮಾಡಿಕೊಡ್ತಾರೆ. ಇವಾಗ ಗಾಡಿ ತಗೊಂಬಂದು ನೀವು ಗಾಡಿ ತಗೊಂಬಂದು ನೆಕ್ಸ್ಟು ಮಾಡಿಸ್ಕೊಳ್ಳಿ. ಫಾಸ್ಟಾಗಿ ಇದನ್ನು ಕೊಡ್ತಾರೆ, ಡೆಲಿವರಿ ಕೊಡ್ತಾರೆ. ಗಾಡಿ ಚೆನ್ನಾಗಿ ಮಾಡ್ತಾರೆ, ನೀಟ್ನೆಸ್ ಆಗಿ. ಸರಿ ಅಷ್ಟು ಹೇಳು ಸಾಕು. ಏನೇನು ಇನ್ನೇನು ಬೇಕಾದ್ರೆ ಹಂಗೆ ಕೇಳ್ಬಿಡು. ನೋಡಿ ಫ್ರೆಂಡ್ಸ್, ಕಸ್ಟಮರ್ ಗಾಡಿ ತಗೊಂಡೋಗ್ತದೆ. ಓಕೆ, ಥ್ಯಾಂಕ್ ಯು. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಮರೆಯಬೇಡಿ. We gon' play the like Rambo. What it is, oh, what's up? Hurry up, I need a little love. If I need a little love. ತುಮಕೂರಿಂದ ಬರ್ತಾ ಇದ್ದೀನಿ CS ಪುರಕ್ಕೆ. ನಾನು ಮುಂಚೆಯಿಂದ ಇಲ್ಲೇ ಮಾಡ್ಸೋದು ಸರ್ವಿಸು. ಚೆನ್ನಾಗಿದೆ. ವೈರಿಂಗ್ ಕಿಟ್ ಒಂದು ಇವತ್ತು ಚೇಂಜ್ ಮಾಡಿಸಿದ್ದೀನಿ. ಚೆನ್ನಾಗಿದೆ. ಒಂದು ವಾರ ಬಿಡ್ಕೊಂಬ ಅಂದರು. ಅದಕ್ಕೆ ನಾನು ಇಲ್ಲಿ ಬಂದೆ. ಇಲ್ಲಿ ಆಗಲೇ ಆಗೋಯ್ತು. ದೊಡ್ಡ ಮಾರ್ಗನಹಳ್ಳಿಯಿಂದ ಬಂದಿದ್ದೀವಿ. KGNಲ್ಲಿ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ. ಒಂದು 20 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಊರಿಂದ. ಚೆನ್ನಾಗಿ ಸರ್ವಿಸ್ ಮಾಡ್ಯಾರೆ, ಪರವಾಗಿಲ್ಲ. ನಾನು ಶೋರೂಮಲ್ಲಿ ಮೊದಲು ಮಾಡಿಸ್ತಿದ್ದೆ. ಅದಕ್ಕೂ ಇದಕ್ಕೂ ಫುಲ್ ಡಿಫ್ರೆಂಟ್ ಆಗೈತೆ. ಶೋರೂಮ್ಗಿಂತ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ರೆಸ್ಪಾನ್ಸು ಚೆನ್ನಾಗಿ ಕೊಡ್ತಾರೆ, ಪರವಾಗಿಲ್ಲ. ಮಾಡಿಸ್ಬೋದು ಸರ್ವಿಸು KGNಲ್ಲಿ. ಈ ವಿಡಿಯೋ ನೋಡಿದವರು ಬನ್ನಿ, ಚೆನ್ನಾಗಿ ಮಾಡ್ತಾರೆ, ಪರವಾಗಿಲ್ಲ. ಬಂದು ಮಾಡಿಸ್ಕೊಂಡೋಗಿ. ಸೇಸ್ಪುರ ನ್ಯೂ KGN ಮೋಟರ್ಸು, ಹೆಬ್ಬೂರು ರೋಡ್, ಸೇಸ್ಪುರ. ಮಾತಾಡಿ KGN ಮೋಟರ್ಸು ನಾನು ಇಂಜನ್ ಮಾಡಿಸಿದ್ದೆ, ಚೆನ್ನಾಗಿ ಮಾಡ್ಯಾರೆ.
ಕಮ್ಮಿ ದುಡ್ಡು ಮಾಡ್ಯಾರ. ಎಲ್ಲ ಹೇಳಿ. ನಮ್ಮವರು ಸಂಖ್ಯಾಸಲ್ಲಿ ಒಂದು 20-25 ಕಿಲೋಮೀಟ್ರ್ ಮಾಡಿಸ್ತಾರೆ. ಇವಾಗ ಏನು ಮಾಡಿಸಿದ್ದು? ಇವಾಗ ಆಯಿಲ್ ಚೇಂಜು, ಸಣ್ಣ ಪುಟ್ಟ ರಿಪೇರಿ. ಇವಾಗ ಹೇಳಿ. ಸಣ್ಣ ಪುಟ್ಟ ಕೆಲಸ ಮಾಡಿಸಿದ್ದೀನಿ, ಪರವಾಗಿಲ್ಲ, ನೀಟಾಗಿ ಮಾಡ್ಯಾವ್ರಿ, ಚೆನ್ನಾಗೈತೆ, ಕಂಫರ್ಟಬಲ್ ಗಾಡಿ. ನಿಮಿಷ ಹೇಳಿ. CS ಪುರ KGN ಮೋಟರ್ಸು ಗಾಡಿ ಫುಲ್ಲು ಇಂಜಿನಿಗೆ ಬಂದುಬಿಟ್ಟಿತ್ತು, ತಂದುಬಿಟ್ಟಿದೆ, ಫುಲ್ಲು ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಯಾವಾಗಲೂ ಸರ್ವಿಸ್ ಇಲ್ಲೇ ಮಾಡಿಸೋದು. ಇಂಜಿನಿಗೆ ಬಂದಿತ್ತು, ಗಾಡಿ ಫುಲ್ ರೆಡಿ ಮಾಡಿಕೊಟ್ಟಿದ್ದಾರೆ, ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಬಂದು ಇಲ್ಲೇ ಮಾಡಿಸಿ. ಯಾವ್ದು ಗಾಡಿ ಇದೆ? ಯಾವ ಗಾಡಿ ಯಾವುದು ನಿಮ್ಮದು? ಡ್ರೀಮಿಗ. ಯಾವ ಮಾಡಲ್? ಹೋಂಡಾ ಡ್ರೀಮಿಗ. ಯಾವ ಮಾಡಲ್? 18 ಮಾಡಲು. ಹಾಂ, ಗಾಡಿ ಓಕೆ ಇದೆಯಾ? ಸೂಪರಾಗಿದೆ. ಹಾಂ, ರೀಸನಬಲ್ ಆಯಿತಾ? ಡಿಸ್ಕೌಂಟ್ ಎಲ್ಲ ಆಯಿತಾ? ಇಲ್ಲ, ರೀಸನಬಲ್, ಚೆನ್ನಾಗಿದೆ. ಓಕೆ ಓಕೆ, ಆರಾಮಾಗಿ ಮಾಡಿಸ್ಕೋಬೋದು. ಹಾಂ. ನಿಮ್ಮದು ಊರು? ನಮ್ಮದು ಅರಳಕೆರೆ. ಎಷ್ಟು ದೂರ ಆಗ್ತದೆ? ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಹಾಂ, ಯಾವ ಕುಣಿಗಲ್ ತಾಲೂಕಾ? ಹಾಂ. ಓಕೆ, ಅಷ್ಟೇ. ಏನೇನು ಹೇಳು. ನಾನು ಪಿರಿಯಾಪಟ್ಟಣದಿಂದ ಬಂದಿದ್ದೆ. ಬೈಕ್ ಸರ್ವಿಸ್ ಮಾಡಿಸಿದ್ದೀನಿ, ಡೂಮ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ, ಚೆನ್ನಾಗಿ ಹಾಕ್ಕೊಟ್ಟವ್ರೆ. LED ಲೈಟ್ ಎಲ್ಲ ಹಾಕ್ಕೊಟ್ರೆ ಚೆನ್ನಾಗೈತಿ. ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡೋರೆ. ಎಲ್ಲ ಹೇಳು. ಎಷ್ಟು ಕಿಲೋಮೀಟ್ರ್? 100 ಕಿಲೋಮೀಟ್ರ್ ಆಗುತ್ತೆ. ಹೇಳು. ನಾನು 100 ಕಿಲೋಮೀಟ್ರಿಂದ ಬಂದಿದ್ದೀನಿ. ಚೆನ್ನಾಗಿ ಮಾಡಿಕೊಟ್ಟಾರೆ. ಗಾಡಿ ಎಲ್ಲ ಚೆನ್ನಾಗೈತಿ, ಓಡ್ಸೋಕ್ಕೆಲ್ಲ ಚೆನ್ನಾಗೈತಿ. CS ಪುರ ನ್ಯೂ KGN ಮೋಟರ್ಸ್ ಅಂತ ಐತೆ, ಎಲ್ಲರೂ ಬನ್ನಿ, ಚೆನ್ನಾಗಿ ಮಾಡ್ಕೊಡ್ತಾರೆ ಗಾಡಿ. ಓಕೆ ಬಿಡಿ, ಸಾಕಷ್ಟು ನಿನ್ನ ಕೈಲ. ನಮ್ಮೂರು ಎರ್ನಟ್ಟಿ ಅಂತ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ CS ಪುರಕ್ಕೆ. ನಾವು ಸರ್ವಿಸ್ ಬರ್ಬೇಕಾದ್ರೆ ಇಲ್ಲೇ ನಮ್ಮ ಹತ್ರನೇ ಜಾಸ್ತಿ. ಬರ್ಬೇಕಾದ್ರೆ ಗಾಡಿ ಹೆಂಗಂಗೋ ಇರ್ತದೆ, ಹೋಗ್ಬೇಕಾದ್ರೆ ಸೂಪರಾಗಿರ್ತದೆ ಗಾಡಿ, ಚೆನ್ನಾಗಿ ಮಾಡ್ಕೊಡ್ತೀರಾ. ನಮ್ಮ ಮನಸ್ಸಿಗೆ ಇಷ್ಟ ಆಯಿತು. CS ಪುರ KGN ಮಾಡಿರೋದು. ಇವಾಗ ಹೇಳಿ. CS ಪುರ KGN ಮೋಟರ್ಸ್, ಹೆಬ್ಬೂರು ರಸ್ತೆ. ನಾವು ತಿಗಡ್ರಪಾಳ್ಯ, ಇಲ್ಲಿ CS ಪುರಕ್ಕೆ ಬಂದಿದ್ದೀವಿ. KGN ಮೋಟರ್ಸ್ಗೆ ನಮ್ಮ ಗಾಡಿ ಹೋಬಳಿ ತಿಗಡ್ರಪಾಳ್ಯ, ಯಡೂರು ಹೋಬಳಿ, ಮಾರ್ಕೊಂಡಳ್ಳಿ ಪೋಸ್ಟು. ಇಲ್ಲಿ CS ಪುರಕ್ಕೆ ಬಂದಿದ್ದೆ KGN ಮೋಟರ್ಸ್ಗೆ. ನಮ್ಮ ಗಾಡಿ ಹೆಂಗಿದೆ ಎಲ್ಲ ಹಾಳಾಗೋಯ್ತು, ಎಲ್ಲ ಈಗ ಕ್ಲೀನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡಿ ಬಂದು ಚೆಕ್ ಮಾಡಿ, ನಿಮ್ಮ ಗಾಡಿನೂ ತಗೊಂಬರ್ರಿ, ಇಲ್ಲಿ ಚೆಕ್ ಮಾಡಿ ಒಂದು ಸಲ ಯಾವ ಗಾಡಿ ರೆಡಿ ಮಾಡ್ಕೊತಾರೆ ಅಂತ ನೋಡಿ. ಅಲ್ಲ ಸ್ನೇಹಿತರೆ, ನಮ್ಮದು 2003ನೇ ಮಾಡಲು. ಈ ಥರ CS ಪುರಕ್ಕೆ ಬಂದಿದ್ದೆ, KGN ಮೋಟರ್ಸ್ಗೆ ಬಂದಿದ್ದೆ, ಇಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ಈಗ ನೀವು ಬಂದು ನೋಡಿ, ಚೆಕ್ ಮಾಡಿ, ಎಲ್ಲರೂ ಸ್ನೇಹಿತರಿಗೆ ಹೇಳಿ ರೆಡಿಯಾಗಿದೆ ಅಂತ ಕೇಳಿಬೋದು. ಎಲ್ಲರಿಗೂ ನಮಸ್ಕಾರ. ನಾವು ಸಂಖ್ಯೆ ಹತ್ರ ನಮ್ಮದು ಊರು. ಬೇರೆ ಕಡೆ ಎಲ್ಲ ಕೇಳೋದು ಗಾಡಿ ರಿಪೇರಿಗೆ ಎಲ್ಲ ಒಂದು 15-20 ಸಾವಿರ ಆಗುತ್ತೆ ಅಂದರು. ಇಲ್ಲಿ ನಮಗೆ ಗೊತ್ತಿರೋರು ಯಾರು ಹೇಳಿದ್ರು, CS ಪುರ KGN ಮೋಟರ್ಸ್ ಅಂತ ಗಾಡಿ ರಿಪೇರಿಗೆ ಅಂತ ಬಂದಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಬೇರೆ ಕಡೆ ಎಲ್ಲ ತುಂಬ ರೇಟ್ ಹೇಳ್ತಾರೆ, ಸುಮ್ಮನೆ ಗಾಡಿ ಎಷ್ಟು ರಿಪೇರಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿಲ್ಲ. ಇಲ್ಲಿ ಬಂದು ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ, ಕಮ್ಮಿ ರೇಟು. ಎಲ್ಲ ಬೇರೆಯವರೆಲ್ಲ ನೋಡಿ, ವಿಡಿಯೋದಿಂದ ನೋಡಿ ಬಂದು ಮಾಡಿಸ್ಕೊಂಡವ್ರಿ, ತುಂಬ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಗಾಡಿ ರಿಪೇರಿ ಮಾಡ್ಸೋಕ್ಕೆ CS ಪುರಕ್ಕೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಗಾಡಿ ಭಾರಿ ಚೆನ್ನಾಗಿ ಮಾಡ್ತಾರೆ. KGN ಮೋಟಾರ್ಸ್ ಅಂಗಡಿ ಒಳ್ಳೆ ಕ್ಲೀನಾಗಿ ರೆಡಿ ಮಾಡಿಕೊಡ್ತಾರೆ, ಲೇಟ್ ಮಾಡಲ್ಲ, ಬೇಗ ಕೊಡ್ತಾರೆ ಗಾಡಿಯ. ಆದಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಇವಾಗ ನಮ್ಗೆ ಒಪ್ಪಿಗೆ ಐತಿ. ಕಸುಬು ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಮೆಟೀರಿಯಲ್ಸ್ ಹಾಕ್ತಾರೆ, ಪರವಾಗಿಲ್ಲ. ರೇಟು ಕನ್ಸೆಷನ್ನು ಬಂದು ಮಾಡಿಸ್ಕೋಬೋದು. ನಾವು 40 ಕಿಲೋಮೀಟ್ರ್ ಆಗುತ್ತೆ ಗಂಗಸರದಿಂದ ಇಲ್ಲಿಗೆ. ಅಲ್ಲಿಂದ ಬಂದಿದ್ದೀವಿ. ನೀವು ಸ್ಥಳೀಕರು ಇಲ್ಲಿ ಮಾಡಿಸ್ಕೋಬೋದು. ನಾವು ಅಲ್ಲೇ ಇದು ಸೇರಿ ಅಲ್ಲೇ 3 ಸತಿ ಇಲ್ಲಿಗೆ ನಂಬಿಕೆ ಮೇಲೆ ಗಾಡಿ ಬಿಡ್ತಾ ಇದ್ದೀವಿ. ಭಾರಿ ಚೆನ್ನಾಗಿ ಮಾಡ್ತಾವ್ರೆ. ಬನ್ನಿ, ಭೇಟಿ ಕೊಡಿ, ಮಾಡಿಸ್ಕೊಳ್ಳಿ.